ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ಉತ್ತರ ಮಂಡಲದ ವತಿಯಿಂದ ಕಾವೂರು ಬಿಜೆಪಿ ಕಾರ್ಯಾಲಯದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ನಡೆಯಿತು. ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನು ಶಾಸಕರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕರು ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನು ನೀಡಿದರು. ಮಂಗಳೂರು ಉತ್ತರ ಮಂಡಲ ಅಧ್ಯಕ್ಷರಾದ ರಾಜೇಶ್ ಕೊಟ್ಟಾರಿ, ಪ್ರಧಾನ ಕಾರ್ಯದರ್ಶಿಗಳಾದ ರಂದೀಪ್ ಕಾಂಚನ್, ಸಂದೀಪ್ ಪಚ್ಚನಾಡಿ, ಜಿಲ್ಲಾ ಉಪಾಧ್ಯಕ್ಷರಾದ ಪೂಜಾ ಪೈ, ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಶಾನ್ವಾಸ್, ಕಾರ್ಪೊರೇಟರ್ ಲೋಹಿತ್ ಅಮೀನ್, ಉತ್ತರ ಮಂಡಲ ಯುವ ಮೋರ್ಚಾ ಅಧ್ಯಕ್ಷರಾದ ರಕ್ಷಿತ್ ಪೂಜಾರಿ, ಜಿಲ್ಲಾ ಬಿಜೆಪಿ ಮಂಡಲ ಮೋರ್ಚಾಗಳ ಪದಾಧಿಕಾರಿಗಳು, ಸದಸ್ಯರು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಈ ವೇಳೆ ಭಾಗವಹಿಸಿದ್ರು. ಸ್ವಾತಂತ್ರ್ಯೋತ್ಸವನ್ನ ಆಚರಿಸ್ತಾ ಮುಖ್ಯವಾಗಿ ಸ್ವಾತಂತ್ರ್ಯ ನಮ್ಗೆ ಹೇಗೆ ಬಂದಿದೆ, ಸ್ವಾತಂತ್ರ್ಯ ಸಮಯದಲ್ಲಿ ಯಾವ ರೀತಿಯ ಘೋಷಣೆಗಳನ್ನ ಕೂಗ್ತಾ ಇದ್ದವು, ಒಂದೇ ಮಾತರಂ ಅನ್ನುವಂತ ಘೋಷಣೆಯನ್ನು ಸಹ ಸ್ವಾತಂತ್ರ್ಯ ಬಂದ ನಂತರ ಆ ರೀತಿಯ ಘೋಷಣೆಯನ್ನ ನಾವು ಕೂಗ್ಲಿಕ್ಕೆ ಆಗುವಂತ ವಾತಾವರಣ ದೇಶದಲ್ಲಿ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅದರೊಂದಿಗೆ ನಾವು ನಮ್ಮ ಸಮಾಜದಲ್ಲಿ ಈ ಸ್ವಾತಂತ್ರ್ಯವನ್ನ ಹಿಡಿದುಕೊಂಡು ಅದನ್ನ ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ತೇವೆ ಅನ್ನೋದು ಸಹ ಬಹಳ ಮುಖ್ಯ. ಸಮಸ್ಯೆ ಏನಿದೆ, ನಮ್ಮ ಸಮಾಜದಲ್ಲಿ ಮಹಿಳೆಯರು ನಿರ್ಭಯವಾಗಿ ಇರುವಂತ, ನೆಲೆಸುವಂತ, ಓಡಾಡುವಂತ ವಾತಾವರಣವನ್ನ ಸೃಷ್ಟಿಸ ಮಾಡಬೇಕಾದ ಅಗತ್ಯ ಇದೆ ಅನ್ನುವುದರೊಂದಿಗೆ ನಾವೆಲ್ಲರೂ ಒಂದು ಜಾತ್ಯತೀತ ಅನ್ನುವಂತ ಪದ ಅಂದ್ರೆ ಎಲ್ಲರನ್ನ ಸೇರ್ಕೊಂಡು, ಹಿಂದೂ, ಮುಸಲ್ಮಾನ, ಕ್ರೈಸ್ತರು ಎಲ್ಲರನ್ನ ಸೇರ್ಕೊಂಡು ಒಂದು ಕಮ್ಯುನಿಟಿಗೆ ಅಥವಾ ಒಂದು ಜಾತಿಗೆ ಸೀಮಿತವಾಗುತ್ತೆ. ಆ ರೀತಿಯ ವಾತಾವರಣ, ಎಲ್ಲರಿಗೂ ಸಹ ನಾವು ಒಂದೇ ರೀತಿಯ ನ್ಯಾಯ, ಎಲ್ಲರಿಗೂ ಒಂದೇ ರೀತಿಯ ಜೀವನ, ಎಲ್ಲರಿಗೂ ಒಂದೇ ರೀತಿಯ ಅವಕಾಶಗಳು ಸಿಕ್ಕುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಸಮಾಜದಲ್ಲಿ ಮಾಡಿಕೊಡ್ಬೇಕು ಅನ್ನುವಂತ ಮನಸ್ಥಿತಿ ನಮ್ಮ ಎಲ್ಲರಲ್ಲಿ ಬಂದ್ರೆ ಮಾತ್ರ ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿಯಿಂದ ಮಾತ್ರ ಆಗುವಂತದ್ದಲ್ಲ. ಸಾರ್ವಜನಿಕರು ಸೇರಿ ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಶ